ವೆಲ್ಕಮ್ ಬ್ಯಾಕ್ ಟು ಪ್ರಣತಿ ವ್ಲಾಗ್ಸ್. ಸೊ ನಾನು ಹೋದ ವ್ಲಾಗಲ್ಲಿ ಹೇಳ್ದಂಗೆ ಒಂದು ಮದುವೆ ಇತ್ತು ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ತಮ್ಮ. ಸೊ ಅಂದರೆ ಇವಾಗ ಸುಮ್ಮನೆ ಹಾಗೆ ಹೋಗ್ತಾ ಇದ್ದೀವಿ, ಸ್ವಲ್ಪ ಹೊತ್ತು ಒಂದು 10-15 ನಿಮಿಷ ಅಂದರೆ ಆಮೇಲೆ ಮತ್ತೆ ವಾಪಸ್ ಬಂದು ರೆಡಿಯಾಗಿ ಹೋಗ್ತೀವಿ. ಸೊ ಆಮೇಲೆ ಅಮ್ಮ ಎಲ್ಲ ಬರ್ತಾರೆ, ಅಲ್ಲಿಂದನೇ ಬರ್ತಾರೆ ನಮ್ಮಮ್ಮ ಎಲ್ಲ ಅಷ್ಟೇ. ಇವಾಗ ನಾನು ನೀರು ಪಾಲಿಶ್ ಹಚ್ಕೊಂಡಿಲ್ಲ, ಅದಕ್ಕೆ ಹಚ್ಕೊತಾ ಇದ್ದೀನಿ. ನಿನ್ನೆ ರಾತ್ರಿ ಹಚ್ಕೊಬೇಕು ಅಂದ್ಕೊಂಡೆ, ಬಟ್ ಮರ್ತೋಗ್ಬಿಟ್ಟು, ಅದಕ್ಕೆ ಇವಾಗ ಹಚ್ಕೊತಾ ಇದ್ದೀನಿ. ಕಾರಲ್ಲಿ ಕೂತ್ಕೊಂಡ್ಬಿಟ್ಟು ಪಾಲಿಶ್ ಹಚ್ಕೊತಿದ್ದೆ, ಬ್ರೇಕ್ ಹಾಕೋದು ನಿಲ್ಸೋದು ಮಾಡಿ ನನ್ನ ನೇಲ್ ಪಾಲಿಶೇ ಹಾಳಾಯಿತು ಗೈಸ್. ನೋಡಿ ಹೆಂಗೆ. ಇವರು ನಮ್ಮಮ್ಮ, ಹಾಗೆ ಇವರಿಬ್ಬರು ನನ್ನ ಕಸಿನ್ಸ್, ಮತ್ತು ಇವ್ರು ನಮ್ಮ ಮಾವ. ಇವರೆಲ್ಲ ನಮ್ಮ ಮಮ್ಮಿ ಕಸಿನ್ಸ್. ಫೋಟೋ ತೊಗೊಳಕ್ಕೆ ರೆಡಿ ಆಗ್ತಿದ್ದಾರೆ. ಇಲ್ಲಿ ಕೆಲವೊಬ್ರು ಫೋಟೋಸ್ ತೆಗಿತಿದ್ದಾರೆ, ಮತ್ತು ಕೆಲವೊಬ್ರು ಫೋಟೋಸ್ ತೆಗ್ಸ್ಕೊಂಡು ಸುಮ್ಮನೆ ನಿಂತಿದ್ದಾರೆ. ಹಾಯ್ ಮಾಡಿ. ಇವಳೇ ನೋಡಿ ಎಲ್ಲರ ಹತ್ರನೂ ಹೋಗಿ ಸಬ್ಸ್ಕ್ರೈಬ್ ಮಾಡಿಸ್ಕೊತಿದ್ದಾಳೆ. ಪ್ರಮೋಷನ್ ಮಾಡಿಸ್ಕೊತಿದ್ದಾರೆ. ಇಲ್ಲಿ ನೋಡು ಥ್ಯಾಂಕ್ಸ್. ಹೈ ಫೈ ಹಾಯ್ ಗೈಸ್. ಸೊ ನನ್ನ ಕಸಿನ್ ತೋರಿಸ್ತೀನಿ, ಏನೋ ಮಾಡ್ತಿದ್ದಲ್ಲ ಆಯಿತಾ ಅಲ್ಲಿ. ಅವಳು ನನ್ನ ಕಸಿನು ಆದ್ವಿಕಾ ಅಂತ ಆಯಿತಾ. ನನ್ನ ಕಸಿನ್ ಆದ್ವಿಕಾ ಅಂತ. ಆದ್ವಿಕಾ ಪೋಸ್ ಕೊಡೆ, ಹಾಯ್ ಮಾಡೆ. ನನ್ನ ತೋರಿಸು. ಇಲ್ಲ, ಈ ಕಡೆ ಬಾ. ಇದೆಲ್ಲ ಹಾಕೊಂಡಿದ್ದೀನಿ ಆಯಿತಾ. ಹಾಗೆ ಸ್ವಲ್ಪ ಫೋಟೋಸ್ ತೊಗೊಂಡ್ವಿ. ಸೊ ಮದುವೆ ಎಲ್ಲ ಮುಗೀತು. ನೆಕ್ಸ್ಟ್ ಡೇ ರಿಸೆಪ್ಷನ್ ಇತ್ತು. ಸೊ ಆ ವ್ಲಾಗ್ನು ಇದ್ರ ಜೊತೆನೇ ಅಟ್ಯಾಚ್ ಮಾಡಿದ್ದೀನಿ. ನೆಕ್ಸ್ಟ್ ಬರುತ್ತೆ ನೋಡಿ. ವ್ಲಾಗಲ್ಲಿ ಹಾಕ್ತೀನಿ, ಅಡ್ಡಿಲ್ಲ. ಇವ್ರು ನಮ್ಮ ದೊಡ್ಡಮ್ಮ, ಇವಳು ನನ್ನ ಕಸಿನ್ ಆದ್ವಿಕಾ, ಇವ್ರು ನಮ್ಮ ಅತ್ತೆ ಸುದತ್ತೆ ಅಂತ, ಇವರು ನಮ್ಮಮ್ಮ. ಹಾಗೆ ಮಧ್ಯಾಹ್ನ ಊಟ ಮಾಡ್ಕೊಂಡು ಆರಾಮಾಗಿ ಕೂತಿದ್ವಿ ನನ್ನ ಕಸಿನ್ಸ್ ಮತ್ತು ನಮ್ಮ ಮಾವ, ಅಜ್ಜಿ ಎಲ್ಲ, ದೊಡ್ಡಮ್ಮ, ನಮ್ಮಮ್ಮ ಎಲ್ಲ. ಸೊ ಮಾತಾಡಿ ಹಾಗೆ ನಾನು, ನಮ್ಮಪ್ಪ, ನನ್ನ ತಮ್ಮ, ನಾವು 3 ಜನ ಮನೆ ಕಡೆ ಹೊರಟ್ವಿ. ನಮ್ಮಮ್ಮ ನೆಕ್ಸ್ಟ್ ಡೇ ಬರ್ತೀನಿ ಅಂತ ಅಲ್ಲೇ ಉಳ್ಕೊಂಡ್ರು. ಸೊ ನನ್ನ ಔಟ್ಫಿಟ್ ಎಲ್ಲ ತೋರ್ಸೋಕ್ಕಾಗಿಲ್ಲ, ಸೊ ಅದಕ್ಕೆ ನಾನು ಫೋಟೋ ಅಟ್ಯಾಚ್ ಮಾಡಿರ್ತೀನಿ. ಸೊ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಟು ಪ್ರಣತಿ ವ್ಲಾಗ್.